ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಇವತ್ತು ನಾವು ಮೊಟ್ಟೆನ ಬಳಸ್ಕೊಂಡು ಕ್ವಿಕ್ಕಾಗಿ ಒಂದು ಸಾಂಬಾರು ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಮೊಟ್ಟೆನ ಬೇಯಿಸ್ಕೊಂಡು ಮತ್ತು ಸಾಂಬಾರು ಮಾಡಬೇಕಪ್ಪ ಅನ್ನೋ ಕೆಲಸ ಇರೋದಿಲ್ಲ. ಈ ರೀತಿ ಸಾಂಬಾರನ್ನು ರೆಡಿ ಮಾಡಿಕೊಂಡ್ರೆ ಮುದ್ದೆ, ಅನ್ನ, ಚಪಾತಿ, ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು. ಬನ್ನಿ ಈ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದರ ಜೊತೆ ಒಂದು ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ ತುಂಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಚಿಕ್ಕ 2 ಚಕ್ಕೆ ಪೀಸು, ಒಂದು 4 ಲವಂಗ. ಇವಾಗ ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ. ಹಸಿ ತೆಂಗಿನಕಾಯಿಯನ್ನು ಒಂದು ಅರ್ಧ ಚಿಪ್ಪಷ್ಟು, ಒಂದು ನಾಟಿ ಟೊಮೊಟೊವನ್ನು ಸಹ ಶುದ್ಧವಾಗಿ ತೊಳೆದು ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಇದರ ಹಸಿ ಅಂಶ ಎಲ್ಲ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ರೀತಿ ಮಸಾಲೆನ ಫ್ರೈ ಮಾಡಿ ರುಬ್ಕೊಂಡು ಸಾಂಬಾರು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಎರಡನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ 2 ಸೊಪ್ಪುಗಳು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನಂತರ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ, ತಣ್ಣಗಾಗೋಕ್ಕೆ ಬಿಡೋಣ. ಇದನ್ನು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಬಿಡಬಹುದು. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಳ್ಳೋಣ. ಈ ಮಸಾಲೆನೆಲ್ಲ ಹುರ್ಕೊಂಡಿದ್ರಲ್ವ, ಅದನ್ನೆಲ್ಲ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಒಮ್ಮೆ ಮೊಟ್ಟೆ ಸಾಂಬಾರನ್ನು ಮಾಡಿ, ತುಂಬ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಖಾರಕ್ಕೆ ಅನುಗುಣವಾಗಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಹುರಿಗಡಲೆಯನ್ನು 1 ಸ್ಪೂನಷ್ಟು ಸೇರಿಸ್ಕೋಬೇಕು. ಇದನ್ನು ಸೇರಿಸೋದ್ರಿಂದ ರುಚಿಯಾಗಿ ಸಾಂಬಾರು ಗಟ್ಟಿಯಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ರುಬ್ಕೊಬಂದ್ಬಿಡೋಣ. ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸೋಂಪನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಒಂದು 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇರ್ತಕ್ಕಂಥ 2 ಈರುಳ್ಳಿನ ಪೀಸ್ ಮಾಡಿ ಸೇರಿಸಿ ಇದರಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರಲ್ಲಿ ರುಚಿ ಚೆನ್ನಾಗಿರುತ್ತೆ. ಅದು ಫ್ರೈ ಆಗ್ತಾ ಇರಲಿ. ಇಲ್ಲಿ ನಾನು 6 ಮೊಟ್ಟೆನ ತಗೊಂಡಿದ್ದೀನಿ. ಮೊಟ್ಟೆನ ನಾವು ಸಾಂಬಾರಿಗೆ ಡೈರೆಕ್ಟು ಒಡೆದಾಕೋ ಬದಲು ಈ ರೀತಿ ಬಟ್ಲಿಗೆ ಸೇರಿಸ್ಕೊಂಡು ನೋಡಿಕೊಂಡು ನಾವು ಮೊಟ್ಟೆನ ಹೊಡೆದು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಕ್ಲೀನಾಗಿರುತ್ತೆ. ಮೊಟ್ಟೆ ಏನಾದರೂ ಕೆಟ್ಟಿದ್ರೂ ಸಹ ಗೊತ್ತಾಗತ್ತೆ. ಇವಾಗ ಈರುಳ್ಳಿ ಸಹ ಕೆಂಬಣ್ಣ ಬಂದಿದೆ. ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದರಲ್ಲಿ ಸೇರಿಸ್ಕೊಬಿಡೋಣ. ಮೊದಲಿಗೆ ನೀರನ್ನು ಸೇರಿಸೋಕ್ಕೆ ಹೋಗಬಾರ್ದು. ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಈ ಮಸಾಲೆ ಸಾಂಬಾರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕಲ್ಲು ಉಪ್ಪನ್ನು ಸೇರಿಸ್ಕೊಂಡ ನಂತರ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇವಾಗ ಮುಚ್ಚಳ ತೆಗೆದು ನೋಡೋಣ. ಸಾಂಬಾರು ಚೆನ್ನಾಗಿ ಬೆಂದಿದೆ, ಕುದೀತಾ ಇರಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಲಾಸ್ಟಲ್ಲಿ ಇದಕ್ಕೆ ಮೊಟ್ಟೆನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರಬೇಕು ಸಾಂಬಾರು. ಇವಾಗ ನಾವು ಇದಕ್ಕೆ ಮೊಟ್ಟೆನ ಸೇರಿಸ್ಕೊಬಿಡೋಣ. ಈ ರೀತಿ ಚೆನ್ನಾಗಿ ಕುದಿಬೇಕು. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು
ಈ ರೀತಿ ಚೆನ್ನಾಗಿ ಸಾಂಬಾರು ಮರಳ್ತಾ ಇರುವಾಗ ನಾವು ಹೊಡೆದಿಟ್ಕೊಂಡಿರ್ತಕ್ಕಂಥ ಮೊಟ್ಟೆನ ಒಂದೊಂದಾಗಿ ಸೇರಿಸ್ಕೋಬೇಕು. ಈ ರೀತಿ ಸಣ್ಣ ಬಟ್ಲಿಗೆ ಮೊಟ್ಟೆನ ಹೊಡ್ಕೊಂಡು ಸಾಂಬಾರಿಗೆ ಸೇರಿಸ್ಕೋಬೇಕು. ಒಂದರ ಮೇಲೆ ಒಂದು ಮೊಟ್ಟೆನ ಸೇರಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ದೂರಕ್ಕೆ ಮೊಟ್ಟೆನ ಸೇರಿಸ್ಕೋಬೇಕು. ಈ ಸಾಂಬಾರು ಮಾಡ್ಕೊಳ್ಳುವಾಗ ಪಾತ್ರೆ ಸ್ವಲ್ಪ ಅಗಲವಾಗಿರ್ತಕ್ಕಂಥ ಪಾತ್ರೆನ ಬಳಸ್ಕೋಬೇಕು. ನಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹೊಡೆದು ಸಾಂಬಾರಿಗೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಂತರ ನಿಧಾನಕ್ಕೆ ಸಾಂಬಾರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗ ನಾವು ಫ್ಲೇಮನ್ನು ಆಫ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಸಾಂಬಾರು ಮುದ್ದೆ, ಅನ್ನ, ಚಪಾತಿ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಈ ಮೊಟ್ಟೆ ಸಾಂಬಾರನ್ನು ದೋಸೆ ಒಟ್ಟಿಗೆ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು. ವೀಕ್ಷಕರೇ, ನೀವು ಸಹ ಮೊಟ್ಟೆ ಸಾಂಬಾರನ್ನು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊಟ್ಟೆ ಸಾಂಬಾರಂತೂ ತುಂಬ ರುಚಿಯಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.